ಲೈಫ್ಗೆ ಆಸೆ ಬಿದ್ದವರ ಅಸಲಿ ಎತ್ತು ಅಡಗಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಇವರ ಫೇಸ್ ಕಟ್ ಗಳನ್ನ ಒಮ್ಮೆ ನೋಡ್ಬಿಡಿ. ಬಾಡಿಗೆ ಕೊಟ್ಟ ಮಾಲೀಕನ ಮನೆಗೆ ಕನ್ನ, ಕದ್ದ ದುಡ್ಡಲ್ಲಿ ಅಕ್ಕ ತಂಗಿ ಭರ್ಜರಿ ಶೋಕಿ. ಕಾಕಿ ಬಲೆಗೆ ಬಿದ್ದಿರುವ ಇವರಿಬ್ರು ಅಕ್ಕ ತಂಗಿ. ಒಬ್ಬಳು ಸುಮಯ್ಯ ತಾಜ್, ಮತ್ತೊಬ್ಬಳು ನಾಜಿಮಾ ತಾಜ್. ಕೂಲಿ ಕೆಲಸ ಮಾಡ್ಕೊಂಡಿದ್ದ ಸುಮಯ್ಯ ಜಯನಗರ 1ನೇ ಬ್ಲಾಕ್ನ ದಯಾನಂದ ನಗರದ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ಲು. ಈ ವೇಳೆ ತಂಗಿ ಬಳಿನೇ ಇರೋಣ ಅನ್ಕೊಂಡ ನಾಜಿಯಾ ಕೂಡ ಎದುರಿನಲ್ಲೇ ಮನೆ ಮಾಡಿದ್ಲು. ಮೊದಲ ಮಹಡಿಯಲ್ಲಿ ಮಾಲೀಕ ಜಬಿ ಹಾಗೂ ಹಾಜಿರಾ ದಂಪತಿ ವಾಸವಾಗಿದ್ದು ಒಬ್ಬ ಮಗಳು ಹಾಗೂ 13 ವರ್ಷದ ಮಗ ಇದ್ದ. 2ನೇ ಮಹಡಿಯಲ್ಲಿ ನಾಜಿಮಾ ವಾಸ ಇದ್ಲು. ಮನೆ ಮಾಲೀಕ ಜಬಿ ಮಗ ಟೆರೆಸ್ ಮೇಲೆ ಆಟವಾಡೋದಕ್ಕೆ ಹೋಗ್ತಾ ಇದ್ದ. ಅದೇ ಬಿಲ್ಡಿಂಗ್ ನಲ್ಲಿ ವಾಸ ಇದ್ದ ನಾಜಿಮಾ ಕೂಡ ಬಾಲಕನನ್ನ ಮಾತನಾಡಿಸ್ತಾ ಇದ್ಲು. ಈ ವೇಳೆ ಬಾಲಕ ತಮ್ಮ ಮನೆಯಲ್ಲಿ ದುಡ್ಡಿದೆ ಅಂತ ಹೇಳಿದ್ದಾನೆ. ಇದನ್ನೇ ಬಂಡವಾಳ ಮಾಡಿಕೊಂಡ ನಾಜಿಮಾ ಸೋದರಿಗೆ ಇದನ್ನ ಹೇಳಿದ್ದಾಳೆ. ಕೊನೆಗೂ ಇಬ್ರು ಸೇರ್ಕೊಂಡು ಕಳೆದ ಫೆಬ್ರವರಿ 19ರಂದು ಓನರ್ ಮನೆಯಲ್ಲಿ ಯಾರು ಇಲ್ಲದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅದರಂತೆ ನಾಜಿಮಾ ಸುಮಯ್ಯ ಹಾಗೂ ಇವಳ ಪತಿ ಅಕ್ಬರ್ ಜೊತೆ ಸೇರಿ ನಕಲಿ ಬೀಗ ಬಳಸಿ ಒಳಗೆ ನುಗ್ಗಿದ್ದಾರೆ. ಮನೆಯಲ್ಲಿ ಸಿಕ್ಕ 10 ಲಕ್ಷ ನಗದು, 2.34 ಲಕ್ಷ ಮೌಲ್ಯದ 58 ಗ್ರಾಂ ಚಿನ್ನಾಭರಣ, ಹಣ ಕದ್ದು ಎಸ್ಕೇಪ್ ಆಗಿದ್ರು. ಸಿದ್ದಾಪುರದಲ್ಲಿ ಒಂದು ಮನೆ ಕಳ್ತನ ಆಗಿತ್ತು. ಅಂದರೆ ಮನೆಯಲ್ಲಿ ಸುಮಾರು ಯಾವುದೋ ಒಂದು ಖರೀದಿ ಮಾಡೋಕ್ಕೆ, ಪ್ರಾಪರ್ಟಿ ಖರೀದಿ ಮಾಡೋಕ್ಕೆ ಒಂದು 10 ಲಕ್ಷ ಕ್ಯಾಶ್ ಇಟ್ಕೊಂಡಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ಆಗುತ್ತೆ. ಅದು ಕಳ್ತನ ಆಗಿದೆ ಅಂತೇಳಿ ಇವರು ಊರಿಗೆ ಹೋಗಿದ್ದು ಒಂದು 2 ದಿನದಲ್ಲೇ ಬರೋಕ್ಕೊಳಗಡೆ ಅದನ್ನು ಡೋರ್ ಬ್ರೇಕ್ ಮಾಡಿ, ಬ್ಯೂರೋ ಏನಿದೆ ಅದನ್ನ ಬ್ರೇಕ್ ಮಾಡಿ ಅದನ್ನ ತಗೊಂಡು ಹೋಗಿರೋ ಬಗ್ಗೆ ಮಾಹಿತಿ ಬರುತ್ತೆ. ಇನ್ನು ಮಗಳ ಮದುವೆಗೆ ಲಾರಿ ಮಾರಿ ತಂದಿಟ್ಟಿದ್ದ ಹಣ ಕಳೆದುಕೊಂಡು ಜಬಿ ಹಜಿರಾ ದಂಪತಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಸಿಸಿಟಿವಿ ದೃಶ್ಯ ಹಾಗೂ ಟವರ್ ಡಂಪ್ ಆಧಾರದ ಮೇಲೆ ಕಾಕಿ ಟೀಮ್ ಆರೋಪಿಗಳನ್ನ ಕೆಡ್ಡಾಗೆ ಕೆಡವಿದೆ. ಬಂಧಿತರಿಂದ 4 ಲಕ್ಷ ನಗದು, 2.79 ಲಕ್ಷ ಮೌಲ್ಯದ ಆಭರಣ ವಶಕ್ಕೆ ಪಡೆದಿದ್ದಾರೆ. ಸಿಸಿಟಿವಿ ಮುಖಾಂತರ ಇತ್ತು, ಬಟ್ ಅದಕ್ಕಿಂತ ಹೆಚ್ಚು ನಾವು ಏನು ಟವರ್ ಡಂಪ್ ತಗೊಂಡಿದ್ವಿ ಅದರ ಅನಾಲಿಸಿಸ್ ಮೇಲೆ ಕೆಲವರದು ನಂಬರ್ಸ್ ನಮಗೆ ಸಿಕ್ತು. ಸೊ ಎರಡೂ ನಾವು ಕನೆಕ್ಟ್ ಮಾಡಿ ನಾವು ಮಾಡಿದ್ವಿ. ಇನ್ನು ಅಕ್ಕ ತಂಗಿ ಇಬ್ರು 14 ಜೊತೆ ಚೂಡಿದಾರ ಸೇರಿದಂತೆ ಹಲವು ಬಟ್ಟೆ ಖರೀದಿಸಿ ಕದ್ದ ದುಡ್ಡಲ್ಲಿ ಶೋಕಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕೋಲಾರದಲ್ಲಿ ಇರುವ ತಮ್ಮ ತಂದೆ ಮನೆಯವರಿಗೂ ಹಣ ನೀಡಿದ್ದಾರೆ. ಪೊಲೀಸರ ತನಿಖೆ ವೇಳೆ ಇದೆಲ್ಲ ಬಯಲಾಗಿದ್ದು ಸದ್ಯ ಪೊಲೀಸರು ಎಲ್ಲರನ್ನೂ ಲಾಕ್ ಮಾಡಿದ್ದಾರೆ. ರಾಚಪ್ಪ ಜಿ ನಾಯಕ್, TV9 ಬೆಂಗಳೂರು.